ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧ 36ನೇ ದಿನಗಳಾದರೂ ಇನ್ನೂ ನಿಂತಿಲ್ಲ. ಪರಿಣಾಮ ಭಾರತದಾದ್ಯಂತ ಗ್ಯಾಸ್ ಸಮಸ್ಯೆ ತಾರಕಕ್ಕೇರಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಆಟೋ ಎಲ್ಪಿಜಿಗೆ ಸಂಕಷ್ಟ ಶುರುವಾಗಿದೆ. ಆಟೋಗಳಿಗೆ ಗ್ಯಾಸ್ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಕೆಲವೆಡೆ ಎಲ್ಪಿಜಿ ಬಂಕ್ ಕೂಡ ಬಂದ್ ಆಗಿವೆ. ಹಲವು ಗ್ರಾಮಗಳಲ್ಲಿ ಆಟೋ ಚಾಲಕರು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗದಗನಲ್ಲಿ ಆಟೋ ಚಾಲಕರು ಸರ್ಕಾರಕ್ಕೆ ವಿಶೇಷ ಬೇಡಿಕೆಯನ್ನು ಇಟ್ಟಿದ್ದಾರೆ. 2 ಲೀಟರ್ ಪೆಟ್ರೋಲ್, 2 ಕೆಜಿ ಎಲ್ಪಿಜಿ ಗ್ಯಾಸ್ ಉಚಿತವಾಗಿ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಆಟೋ ಚಾಲಕರಿಗೆ ಸಮರ್ಪಕವಾಗಿ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಹೀಗಾಗಿ ಸರ್ಕಾರ ಈಗಾಗಲೇ ಗ್ಯಾರಂಟಿ ಕೊಟ್ಟಿರುವಂತೆ ಅದೇ ರೀತಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ್ದ ಆಟೋ ಚಾಲಕರಿಗೆ ಉಚಿತ ಎಲ್ಪಿಜಿ ಹಾಗೂ ಪೆಟ್ರೋಲ್ ವಿತರಣೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಮಾಡಿ ಗ್ಯಾಸ್ ದರ ಭಾಳ ಜಾಸ್ತಿ ಆಗಿರೋದ್ರಿಂದ ನಮ್ಮ ಆಟೋದವ್ರಿಗೆ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಯಾಕಂದ್ರೆ ಈಗ 67 ರೂಪಾಯಿ ಇದ್ದಿದ್ದು ಒಮ್ಮಿದೊಮ್ಮೆಲೆ ಇವತ್ತು 97 ರೂಪಾಯಿ ರೇಟ್ ಆಗೈತಿ. ಯಾಕಂದ್ರೆ ದಿನನಿತ್ಯ ಆಟೋ ದುಡಿಮೆನ ಭಾಳ ಕಟ್ಟಾಗೈತೆ ಸರ್. ಒಂದೇ ಮತ್ತು ಆಟೋ ಫ್ರೀ ಮಾಡಿ ಮೊದಲು ದುಡಿಮೆ ಕಟ್ಟಾತ ಆಟೋದವ್ರಿಗೆ. ಮೊದ್ಲಾಗ ಹೆಂಗೋ ದುಡ್ಕೊಂಡು ತಿಂತಿದ್ವಿ ನಾವು. ಇವಾಗ ಫ್ರೀ ಬಸ್ ಮಾಡಿ ಆಟೋ ದುಡಿಮೆ ಮೊದಲು ಕಟ್ಟಾತ. ಈಗ ಒಳ್ಳೆ ಏನೋ ಒಂದು ದುಡ್ಕೊಂಡು ಹೆಂಗೆ ಮಾಡ್ಬೇಕಂದ್ರೆ ಈಗ ಒಮ್ಮಕ್ಲೇ ಈ ನಮ್ಮನ್ನು ದರ ಜಾಸ್ತಿ ಆಗೈತಿ. ಈಗ ಅಣ್ಣಾರು ಹೇಳ್ದಂಗೆ ದರ ಪೂರ ನಮಗೆ ಕಮ್ಮಿ ಆಗುತ್ತೆ ಸರ್. ಯಾಕಂದ್ರೆ ಈ 97 ರೂಪಾಯಿ ಒಳಗೆ ದುಡಿದು ನಾವು ಮನೆ ನಡ್ಸೋಕೆ ಆಗೋಲ್ದು. ಯಾಕಂದ್ರೆ ದಿನ ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ಭಾಳ ಅಂದ್ರೆ ಭಾಳ ಬೀದಿ ಬರೋದು. ನಮ್ಮ ಆಟೋದ್ರ ಜೀವನ ಹೆಂಗೆ ಆಗ್ಬಿಡುತ್ತೆ ಅಂದ್ರೆ ಆಟೋ ಬಿಟ್ಟು ಬೇರೆ ಕಡೆ ಕೂಲಿ ಕೆಲ್ಸಕ್ಕೆ ಹೋಗಂಗೆ ನಮ್ದು ಇದಾಗೈತಿ. ನಾವು ಬೇಡ್ಕೊಳ್ಳೋದಷ್ಟೇ ಈ ಸರ್ಕಾರಕ್ಕೆ ಏನು ವಿನಂತಿ ಮಾಡ್ಕೊತೀವಿ ಅಂದ್ರೆ ಈಗ ನಮ್ಮ ಅಣ್ಣಾರು ಹೇಳ್ದಂಗೆ ಅದು ನಮ್ಮ ಆಟೋದವ್ರಿಗೆ ಏನಾರ ಒಂದು ಪರಿಹಾರ ರೂಪದಾಗ 2 ಲೀಟ್ರ್ ಗ್ಯಾಸ್ 2 ಲೀಟ್ರ್ ಪೆಟ್ರೋಲ್ ದರದಿಂದ ನಮಗೇನು ಕೊಡ್ಬೇಕು. ಇಲ್ಲ ತಿಂಗಳ ನಮಗೇನಾರ ಒಂದು ಎಲ್ಲರಿಗೆ ಹೆಂಗೆ ಇದು ಮಾಡ್ಯಾರ ನಮಗೀಗ ಜೀವನ ನಡ್ಸಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಂತೇಳಿ. ದಿನನಿತ್ಯ ಮನೆಗೆ 1 ಕೆಜಿ ಎಣ್ಣೆ ಒಯ್ಬೇಕಂದ್ರೆ ಭಾಳ ತ್ರಾಸ ಐತೆ ಸರ್. ಕಸ್ಟಮರ್ ಯಾರು ಹತ್ತವಲ್ಲ ಸರ್. ಒಂದು 5 ನಿಮಿಷಂದ್ರೂ ಕುಂದ್ರಂಗಿಲ್ಲ ಸರ್. ನಮ್ದು ಅರ್ಜೆಂಟ್ ಕೆಲಸ ಐತಿ, ನಾವು ಹೋಗಬೇಕೀಗ ಅಂತಂದು ಹೇಳಿದ್ರೆ 1 ಲೀಟ್ರ್ ಮುಂಚೆ 59 ಪೈಸೆ 60 ಪೈಸೆ ಐತೆ ಸರ್. ಈಗ ನೋಡಿದ್ರೆ ಸರ್ 97 ರೂಪಾಯಿ ಆಗ್ಯದ ಸರ್. ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್ ಇದು ಹಿಂಗಾದ್ರೆ? ಮತ್ತು ಮನೆ ಬಾಡಿಗೆ ಕಟ್ಬೇಕು. ಮನೆ ಬಾಡಿಗೆ ಐತಿ 4,000 ರೂಪಾಯಿ ಐತೆ ಸರ್. ಮನೆ ಬಾಡಿಗೆ ಕಟ್ಬೇಕಿತ್ತ, ಮಕ್ಕಳ ಫೀಸ್ ನೋಡ್ಬೇಕಿತ್ತ, ಮನೆ ಶಾಂತಿ ಮಾಡ್ಬೇಕು. ನಾವೆಲ್ಲರೂ ಬೀದಿಗೆ ಬಂದ್ಬಿಡ್ತೀವಿ ಸರ್ ಆಟೋದವ್ರು ಎಲ್ಲರೂ. ಭಾಳ ಆಗಿದೆ ಸರ್. ಇಲ್ಲಿ ನೋಡಿ ಜೀವನ ಮಾಡೋದ ವಜ್ಜಾಗಿದೆ ಸರ್ ಆಟೋದವ್ರು. ನಾವೆಲ್ಲರೂ ಯಾವ ರೀತಿಯಿಂದ ಜೀವನ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ದುಡಿಯೋ ಜೀವಿಗಳಿಗೆ ಉಚಿತವಾಗಿ 2 ಲೀಟರ್ ಗ್ಯಾಸು ಮತ್ತು ಪೆಟ್ರೋಲ್ ಇದ್ದ ಗಾಡಿಯವ್ರಿಗೆ 2 ಲೀಟರ್ ಪೆಟ್ರೋಲ್ ಪ್ರತಿನಿತ್ಯ ಉಚಿತವಾಗಿ ಕೊಡ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಯಾಕೆ ಅಂದರೆ ನೀವು ಬಡವರ ಪರವಾಗಿ ನಡೆಸ್ತಾ ಇರುವಂಥ ಸರ್ಕಾರ ಇವತ್ತು ಬಡವರ ಆರ್ಥಿಕ ಸ್ಥಿತಿ ಕೊರೋನಾದಿಂದ ಇಲ್ಲಿವರೆಗೂ ಕೊರೋನಾ ನಮ್ಮನ್ನು ಮನೆಯೊಳಗೆ ಕುಂದ್ರಿಸಿ ಹಾಳು ಮಾಡ್ತು. ಇವತ್ತು ಬೀದಿ ಒಳಗೆ ನಾವು ಅಡ್ಡಾಡ್ತೀವಿ ಅಂದರೂ ಕೂಡ ಜನರು ಗ್ರಾಹಕರು ಬರ್ತಾ ಇಲ್ಲ. ಯಾಕಂದ್ರೆ ಈ ಬೆಲೆ ಏರಿಕೆಯಿಂದ ನಮ್ಮ ಹೊಟ್ಟೆ ತುಂಬ್ತಾ ಇಲ್ಲ. ಹಾಗಾಗಿ ನಮಗೆಲ್ಲ ಆಟೋದವ್ರಿಗೆ ತಾವು ಸರ್ಕಾರ ಯೋಚನೆ ಮಾಡಿ ಪ್ರತಿದಿನ 2 ಲೀಟರ್ ಪೆಟ್ರೋಲ್ ಇದ್ದ ಗಾಡಿಗೆ ಪೆಟ್ರೋಲು, ಗ್ಯಾಸ್ ಇದ್ದ ಗಾಡಿಗೆ ಗ್ಯಾಸನ್ನು ನೀಡಬೇಕು. ಬೆಂಗಳೂರಲ್ಲಿ ಆಟೋಗೆ ಗ್ಯಾಸ್ ಸಿಗದೆ ಡ್ರೈವರ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ರಾತ್ರಿನೇ ಬಂಕ್ಗಳ ಮುಂದೆ ಆಟೋ ಡ್ರೈವರ್ಸ್ ಕ್ಯೂ ನಿಲ್ತಿದ್ದಾರೆ. ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿರೋ ಇಂಡಿಯನ್ ಆಯಿಲ್ ಬಂಕ್ ಮುಂದೆ ಸುಮಾರು 2 ಕಿಲೋಮೀಟರ್ಗೂ ಅಧಿಕ ಕ್ಯೂ ಇದೆ. ಗ್ಯಾಸ್ ಸಿಕ್ಕರೆ ಬಾಡಿಗೆ ಮಾಡ್ಬೋದು, ಗ್ಯಾಸ್ ಸಿಗದೇ ಇದ್ರೆ ಬಾಡಿಗೆ ಇಲ್ಲ, ಕುಟುಂಬ ನಿರ್ವಹಣೆ ಮಾಡೋದು ಕಷ್ಟ ಅಂತ ಆಟೋ ಡ್ರೈವರ್ಸ್ ಹೇಳ್ತಿದ್ದಾರೆ. ಹೆಬ್ಬಾಳ ಹಾಗೂ ಮತಿಕೆರೆಯಲ್ಲೂ ಗ್ಯಾಸ್ ಬಂಕ್ ಮುಂದೆ ಆಟೋ ಡ್ರೈವರ್ ಸಾಲುಗಟ್ಟಿ ನಿಂತಿದ್ದಾರೆ. ಗ್ಯಾಸ್ ಪಡೆಯೋಕೆ ರಾತ್ರಿಯಿಂದಲೇ ಆಟೋ ಡ್ರೈವರ್ಸ್ ತಮ್ಮ ಪಾಳಿಯಲ್ಲಿ ನಿಂತಿದ್ದಾರೆ. ಇನ್ನು ಮತಿಕೆರೆಯ ಗ್ಯಾಸ್ ಬಂಕ್ ಬಳಿ ಮಾತಿನ ಚಕಮಕಿ ನಡೆದಿದೆ. ಪೊಲೀಸರ ಜೊತೆಗೆ ಆಟೋ ಚಾಲಕರು ವಾಗ್ವಾದಕ್ಕೆ ಇಳಿದಿದ್ದಾರೆ. ಸ್ಟಾಕ್ ಇದ್ರೂ ಗ್ಯಾಸ್ ಹಾಕದಂತೆ ಪೊಲೀಸರು ತಡೆದಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸಮಸ್ಯೆ ತಪ್ಪಿದ್ದೆ ಅಲ್ಲ ಆಟೋ ಡ್ರೈವರ್ಗಳಿಗೆ. ಒಂದಲ್ಲ ಒಂದು ಏಟ್ ಬೀಳ್ತಲ್ಲ ಐತೆ ಅಂದ್ರೆ ಯಾವುದು ಪೂರ್ಣಗೊಳ್ಳಲ್ಲ. ಎಲ್ಲ ಅರ್ಧ ಮಾಡ್ಕೊಂಬರ್ತಾನೆ. ಯಾವ ಬಸ್ ಫ್ರೀ ಅಂತ ಬಿಟ್ಟ ಆಟೋದವರೆಲ್ಲ ಹೋದ್ರು. ಅದು 2 ವೀಲರ್ ಅಂತ ವೈಟ್ ಬೋರ್ಡ್ ಬಿಡಂಗಿಲ್ಲ ಬಿಟ್ಟ. ಅದು ಪರ್ಮಿಷನ್ ಕೊಡಂಗೇ ಇಲ್ಲ ವೈಟ್ ಬೋರ್ಡ್ಗೆ. ಈಗ ಆಟೋದವ್ರು ಹೋದ್ರು. ಅಲ್ಲಿ ಗ್ಯಾಸಿನ ಈ ಸಮಸ್ಯೆ. ಯಾಕಂದರೆ ನಮ್ಮ ರಾಜಕೀಯದವ್ರು ದುಡ್ಡು ಮಾಡಿ ಮಡಿಕೊಂಬಿಟ್ಟಾರೆ ಸರ್. ನಮ್ಮ ದೇಶಕ್ಕೆ ಕೊಳ್ಳೆ ಹೊಡೆದು ರಾಜಕೀಯದವ್ರು ಒಂದು ದುಡ್ಡು ಹೊಡೆದು ದುಡ್ಡು ಮಡಿಕೊಂಬಿಟ್ಟವ್ರೆ. ಅವ್ರಿಗೇನು ಸಮಸ್ಯೆ ಇಲ್ಲ ಸರ್. ದೇಶನೇ ಮುಳುಗೋಗ್ಬಿಡಿ ಸರ್. ಅವ್ರು ಬಚಾವ್ ಆಗ್ತಾರೆ. ನಮ್ಮನ್ನ ಈ ಲೋಕ ನೋಡಿ ನಿಲ್ಲಿಸ್ಬಿಟ್ಟಿದ್ರು ಆಲ್ರೆಡಿ. ಇದೇ ಥರ ಆಗ್ಬಿಟ್ರೆ ಸರ್
ನಮ್ಮ ಕರ್ಮ ಮಾತ್ರ ಈ ರಾಜಕೀಯದವ್ರು ತಪ್ಪಲ್ಲ. ಬೆಳಗ್ಗೆ 4 ಗಂಟೆಗೆ ಬಂದು 2 ಗಂಟೆವರೆಗೂ ಗ್ಯಾಸ್ ಸಿಗಲ್ಲ. ಇದ್ರ ಸಂಬಂಧಪಟ್ಟವ್ರು ಮುನಿಯಪ್ಪನವ್ರು ಹೇಳ್ತಾರೆ ಏನೂ ತೊಂದರೆ ಇಲ್ಲ. ಇವ್ರು ಹೋಗಿ ಕೇಳಿ ಸೆಂಟ್ರಲಲ್ಲಿ ಕೇಳಿ, ಮೋದಿ ಹೋಗಿ ಕೇಳಿ, ಈಗ ಹೊಟ್ಟೆ ಸ್ಥಿತಿ ಅಂದರೆ ಊಟ ಆಗ್ತಾರಲ್ವಾ, ನಿಮ್ಮ ಮನೇಲಿ ರೇಷನ್ ಅಂತ ಗೊತ್ತಿರುತ್ತೆ ಅವ್ರಿಗೆ, ಹೋಗಿ ಕೇಳ್ಬೇಕು ರೀ ನಮ್ಮ ಆಟೋದವ್ರ ಪರಿಸ್ಥಿತಿ ಹೆಂಗಿದೆ ಅಂತ. ಬೇಕಾಗಿಲ್ಲ, ಹೆಣ್ಣು ಮಕ್ಕಳು ಸಾಕ್ಬೇಕು, ಮನೆ ತಿನ್ಬೇಕು, ಮಕ್ಕಳು ಕೂತ್ಕೊಡ್ಬೇಕು. ಎಲ್ಲಿ ತರೋದು? ಒಂದು ತಿಂಗಳು ಎಲ್ಲೂ ಬೆಲೆ ಇಲ್ಲ. ರೇಷನ್ ಅಂಗಡಿಗೆ ಹೋಗಿ ನಿಮ್ದೆಲ್ಲ ಬರೀ ಚೌಕಾಸಿನೇ ಅಂತಾರೆ. ಇಂಥ ಪರಿಸ್ಥಿತಿ ಇಂಥ ಒಬ್ಬರ ಬಂದು ಯಾವ ಪಕ್ಷರು ಧ್ವನಿ ಎತ್ತಾ ಇಲ್ಲ. ಇಲ್ಲಿ ಧ್ವನಿ ಎತ್ತಬೇಕು. ವಿರೋಧ ಪಕ್ಷರೇ ಸತ್ತೋಗೋರ. ಪೆಟ್ರೋಲ್ ಮತ್ತು ಆಟೋ ಎಲ್ಪಿಜಿ ದರ ಏರಿಕೆಗೆ ಹುಬ್ಬಳ್ಳಿಯಲ್ಲಿ ಖಂಡನೆ ವ್ಯಕ್ತವಾಗಿದೆ. ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ನೇತೃತ್ವದಲ್ಲಿ ಚೆನ್ನಮ್ಮ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆ ಅಡುಗೆ ಅನಿಲ ಸಿಗ್ತಾ ಇಲ್ಲ. ಅಡುಗೆ ಅನಿಲಕ್ಕೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಲಾಗ್ತಾ ಇದೆ. ಈ ಮಧ್ಯೆ ಸೌರಶಕ್ತಿ ವಿದ್ಯುತ್ ಕಂಪನಿ ಆಗಿರುವ ಸೆಲ್ಕೋ ಫೌಂಡೇಶನ್ನಿಂದ ಕೊಪ್ಪಳ ಜಿಲ್ಲೆಯ 100 ಅಂಗನವಾಡಿಗಳಿಗೆ ವಿದ್ಯುತ್ ಒಲೆ ಹಾಗೂ ಅಡುಗೆ ತಯಾರಿಕೆಯ ಪರಿಕರಗಳನ್ನು ಕೊಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಎಲೆಕೇರಿಯ ರಸ್ತೆಯ ಫೇಮಸ್ ಶೇಖರ್ ಬೋಂಡದ ಅಂಗಡಿಯಲ್ಲಿ ಈಗ ಕರೆಂಟ್ ಸ್ಟವ್ನಿಂದ ಬೋಂಡಾ ಬಜ್ಜಿ ಮಾಡಲಾಗ್ತಾ ಇದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗದ ಕಾರಣ ಕರೆಂಟ್ ಸ್ಟವ್ ಮೂಲಕ ವ್ಯಾಪಾರ ವಹಿವಾಟು ನಡೆಸಲಾಗ್ತಾ ಇದೆ. ರಾಜ್ಯದ 2 ಕ್ಷೇತ್ರಗಳ ಬೈಎಲೆಕ್ಷನ್ ಅಖಾಡ ರಂಗೇರಿದೆ. ಶತಾಯಗತಾಯ ಗೆಲ್ಲೇಬೇಕು ಅಂತ ಎರಡೂ ಪಕ್ಷಗಳು ಅಬ್ಬರದ ಪ್ರಚಾರದಲ್ಲಿ ತೊಡಗಿವೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರ ದಂಡೆ ಹರಿದು ಬರ್ತಾ ಇದೆ. ಸಚಿವರಾದ ರಾಮಲಿಂಗಾರೆಡ್ಡಿ, ಸಂತೋಷ್ ಲಾಡ್, ಈಶ್ವರ್ ಖಂಡ್ರೆ, ಚಲುವರಾಯಸ್ವಾಮಿ ಪ್ರಚಾರ ಇವತ್ತು ಮಾಡ್ತಾರೆ. ಬೆಳಗ್ಗೆ 9:15ಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ, ಮಧ್ಯಾಹ್ನ 1 ಗಂಟೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ನಾಯಕರ ಭರ್ಜರಿ ಪ್ರಚಾರ ನಡೀತಾ ಇದೆ. ನಗರ ಪ್ರದೇಶದ ಮತದಾರರನ್ನ ಟಾರ್ಗೆಟ್ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ವಿಜೇಂದ್ರ 2 ದಿನಗಳ ಕಾಲ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಪಾಲಿಕೆ ವ್ಯಾಪ್ತಿಯ 10 ವಾರ್ಡ್ಗಳಲ್ಲಿ ವಿಜೇಂದ್ರ ಮತ ಯಾಚಿಸುತ್ತಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಮತ ಯಾಚನೆ ಮಾಡಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರವನ್ನು ಮಾಡಲಿದ್ದಾರೆ. ಮಧ್ಯಾಹ್ನ ಬಾಗಲಕೋಟೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರವನ್ನು ಮಾಡಲಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈಗೆ ಸಂಸದ ಬಸವರಾಜ ಬೊಮ್ಮಾಯಿ ಸಾಥನ್ನು ಕೊಡಲಿದ್ದಾರೆ. ಉಪಚುನಾವಣೆ ಅಖಾಡಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದ್ದಾರೆ. ಇಂದಿನಿಂದ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಚ್ಡಿಕೆ ಪ್ರಚಾರ ಮಾಡಲಿದ್ದಾರೆ. ಮಧ್ಯಾಹ್ನ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿದ್ದು ಎನ್ಡಿಎ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ರೋಡ್ ಶೋ ಮೂಲಕ ಮತಯಾಚಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಜೆಎಂಐಟಿ ಕಾಲೇಜಿನಲ್ಲಿ ಕಾರ್ಯಕರ್ತರ ಜೊತೆ ಕುಮಾರಸ್ವಾಮಿ ಸಭೆಯನ್ನು ನಡೆಸಲಿದ್ದಾರೆ. ಇನ್ನು ನಾಳೆ ಬಾಗಲಕೋಟೆಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ಜೋರಾಗಿದೆ. ಹದಡಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿದ್ರು. ಕಂಬಳಿ ಹೊದಿಸಿ ಕುರಿಮರಿ ನೀಡಿ ಸನ್ಮಾನ ಮಾಡಿದ್ದಾರೆ. ಇನ್ನು ಮಾಜಿ ಸಿಎಂ ಸದಾನಂದಗೌಡ, ನಳಿನ್ ಕುಮಾರ್ ಕಟೀಲ್ ಪ್ರಚಾರಕ್ಕೆ ಸಾಥ್ ಕೊಟ್ಟರು. ಬಾಗಲಕೋಟೆ ಬೈಎಲೆಕ್ಷನ್ ಅಖಾಡ ರಂಗೇರಿದೆ. ಪ್ರಚಾರದಲ್ಲಿ ರಾಜಕೀಯ ನಾಯಕರು ಮಾತುಗಳನ್ನ ಮಿತಿಮೀರಾಡ್ತಾ ಇದ್ದಾರೆ. ಐಹೊಳೆ ಗ್ರಾಮದಲ್ಲಿ ಪ್ರಚಾರದ ವೇಳೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ ಅಂತಾರೆ. ಅಣ್ಣ, ನೀನು ಮಾಂಸ ಆದರೂ ತಿನ್ನು, ಏನ್ ಬೇಕಾದರೂ ಮಾಡು, ಯುಗಾದಿ ದಿನ ದೀಪಾವಳಿ ದಿನ ಮಾಂಸ ತಿಂತೀನಿ ಅಂದ್ರೆ ನಮ್ಮ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರೋ ಹಬ್ಬಗಳಿಗೆ ನೋವು ತರಬೇಡಿ ಅಂತ ಹೇಳಿದ್ದಾರೆ. ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ, ನೀವು ಮಾಂಸಾರು ತಿನ್ನು, ಏನ್ ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ಕುದಿ ಕಟ್ಟು ಮಾಡಿಸ್ಕೋಬೇಡ ಅಂತ ನಾವು ಹೇಳಲ್ಲ. ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತಂದ್ರೆ ಯಾಕೆ ಗೊತ್ತಾ? ಯುಗಾದಿ ದಿನ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತೇಳಿ ನಮ್ಮ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರೋ ಹಬ್ಬಗಳಲ್ಲಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡ್ತಾರೆ. ಅಂದ್ರೆ ಮುಸಲ್ಮಾನರು 15% ಇದ್ರು ಕೂಡ ಅವ್ರಿಗೆ ಓಲೈಸ್ತಾ ಇರ್ತಾರೆ. ಹಿಂದೂಗಳಿದಾರಲ್ಲ, ನಿಮ್ಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ನೀವೇನಾಗಿದ್ರು ಹೇಳಿ? ನಿಮ್ಮನ್ನ
ಚೆನ್ನಾಗಿ ಗೊತ್ತಿದೆ. 85% ಹಿಂದೂಗಳಿದ್ರು ಕೂಡ ನೀವು ಗೌಡ. ಬಾಗಲಕೋಟೆ ಉಪಚುನಾವಣೆ ತೀವ್ರ ಕಾವು ಪಡ್ಕೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಮತಯಾಚನೆ ಮಾಡಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಬಳಿಕ ಚುನಾವಣೆ ಅಖಾಡ ಬದಲಾಗಿದೆ. ಯತ್ನಾಳ್ ಆಗಮಿಸ್ತಾ ಇದ್ದಂತೆ ವಿಜೇಂದ್ರ ಅಂತರ ಕಾಯ್ದುಕೊಂಡಿದ್ದಾರೆ. ಕ್ಷೇತ್ರದಲ್ಲೇ ಇರ್ತೀನಿ ಅಂತ ಹೇಳಿದ್ದ ವಿಜೇಂದ್ರ ಎಕ್ಸಿಟ್ ಆಗಿದ್ದಾರೆ. ಯತ್ನಾಳ್ ಪ್ರಚಾರದಿಂದ ಬಿಜೆಪಿ ನಾಯಕರು ಕಾಂಗ್ರೆಸ್ ಟೀಕೆಗೆ ಗುರಿಯಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಯತ್ನಾಳ್ ಅಬ್ಬರದ ಭಾಷಣ ಮಾಡ್ತಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟೀಕೆಗೆ ಕೇಂದ್ರ ಸಚಿವ ಎಚ್ಡಿಕೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೊದಲ ಮಗನನ್ನ ಬೆಳೆಸೋಕೆ ನೋಡಿದ್ರು, ಆದರೆ ಅಕಾಲಿಕ ಮರಣದಿಂದ ಎರಡನೇ ಮಗನನ್ನ ರಾಜಕಾರಣಕ್ಕೆ ತಂದಿದ್ದಾರೆ. ವೈದ್ಯರಾಗಿದ್ದವರನ್ನ ರಾಜಕೀಯ ಕರೆತಂದು ವಸೂಲಿಗೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೊದಲನೇ ಮಗ ಇದ್ದಾಗ ಮೊದಲನೇ ಮಗನ ಬೆಳೆಸಬೇಕು ಅಂತ ನೋಡಿದ್ರು. ಅವರ ಅಕಾಲಿಕ ಮರಣದಿಂದ ಈಗ ಎರಡನೇ ಮಗ ಡಾಕ್ಟ್ರಾಗಿದ್ದವರು ಯಾತಕ್ಕೆ ರಾಜಕೀಯಕ್ಕೆ ತಂದಿದ್ದಾರೆ? ಯಾತಕ್ಕಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ವಸೂಲಿಗೆ ಇಟ್ಕೊಂಡಿದ್ದಾರೆ? ಅವ್ರದ್ದು ಯಾವ ಕುಟುಂಬ? ಸಿದ್ದರಾಮಯ್ಯನವ್ರದ್ದು.